ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮೊನ್ನೆ ಒಂದು ಟ್ರೇಡ್ ತೊಗೊಂಡಿದ್ದೆ ಇಥೇರಿಯಂ ಮತ್ತು ಸೊಲಾನಾನಲ್ಲಿ. ಸೊ ಆ ಟ್ರೇಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡಿ. ಇದು ಸೊಲಾನಾ ಚಾರ್ಟ್. ಸೊ ಭಾಳ ಜನಕ್ಕೆ ಸೊಲಾನಾ ಅಂತ ಅಂದರೆ ಏನಂತ ಗೊತ್ತಿಲ್ಲದೆ ಇರ್ಬೋದು. ಸೊ ಬೇಸಿಕಲಿ ಸೊಲಾನಾ ಅಂದರೆ ಕ್ರಿಪ್ಟೋದಲ್ಲಿ ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ಮತ್ತು ಇಥೇರಿಯಂ ಇದೆಯಲ್ಲ, ಅದೇ ಥರ ಸೊಲಾನಾ ಕೂಡ ಒಂದು ಕಾಯಿನ್. ಸೊ ಸೊಲಾನಾ ಚಾರ್ಟಲ್ಲಿ ನಾನು 4 hours ಟೈಮ್ ಫ್ರೇಮಲ್ಲಿದ್ದೀನಿ. ಸೊ ಈ ಚಾರ್ಟನ್ನು ನಾನು ಸ್ಲೋ ಆಗಿ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ನಂಗೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ಕಾಣ್ತಿದೆ. ಸೊ ಐ ವಿಲ್ ಶೋ ಯು. ಸೊ ಇದು ಒಂದು ರೆಸಿಸ್ಟೆನ್ಸ್ ಝೋನ್. ಏನಂದರೆ ಇಲ್ಲಿ ನೋಡಿ, ಮಾರ್ಕೆಟ್ ಹಿಂಗೆ ಅಪ್ ಹೋಗ್ತಾ ಇದೆ, ಈ ಏರಿಯಾಗೆ ಟಚ್ ಆಗಿ ಕೆಳಗಡೆ ಬಿದ್ದಿದೆ. ಸೊ ನಾವು ನೆಕ್ಸ್ಟ್ ಪ್ರೆಡಿಕ್ಷನ್ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಏನಾದರೂ ಈ ಏರಿಯಾಗೆ ಟಚ್ ಆದರೆ ಅದು ಕೆಳಗಡೆ ಬೀಳುತ್ತೆ ಅಂತ ಪ್ರೆಡಿಕ್ಷನ್, ಓಕೆನಾ. ಸೊ ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಅಷ್ಟೇ ಒಳ್ಳೆ ವರ್ಕ್ ಆಗುತ್ತೆ. ಅದೇ ಥರ ನೀವು ಕೆಳಗಡೆ ನೋಡಿ, ಇಲ್ಲಿ ತುಂಬ ಸಲ ಟೆಸ್ಟ್ ಆಗಿದೆ ಮಾರ್ಕೆಟ್ ಈ ಏರಿಯಾದಲ್ಲಿ. ಸೊ ಇದಕ್ಕೆ ಸಪೋರ್ಟ್ ಝೋನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಹಿಂಗೆ ಬೀಳ್ತಾ ಇದೆ, ಇದಕ್ಕೆ ಟಚ್ ಆಗಿ ಮೇಲೆ ಹೋಗಿದೆ, ಮತ್ತು ಇದೇ ಏರಿಯಾಗೆ ಮತ್ತೆ ಬಂದು ಟಚ್ ಆದಾಗ ಮತ್ತೆ ಮೇಲೆ ಹೋಗಿದೆ, ಇದೇ ಏರಿಯಾಗೆ ಬಂದು ಟಚ್ ಆದಾಗ ಮತ್ತೆ ಮೇಲೆ ಹೋಗಿದೆ. ಸೊ ದಟ್ಸ್ ಹೌ ಮಾರ್ಕೆಟ್ ವರ್ಕ್ಸ್, ದಟ್ಸ್ ಹೌ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ಸ್. ಸೊ ಮಾರ್ಕೆಟ್ ಈ ಥರ ಮೂವ್ಮೆಂಟ್ ಕೊಡ್ತಾ ಇತ್ತು. ಆ್ಯಂಡ್ ನಾನು ಒಬ್ಸರ್ವ್ ಮಾಡಿದೆ, ಲಾಸ್ಟ್ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟಿಗೆ ಪ್ರೈಸ್ ಬಂದು ಇಲ್ಲಿ ನೋಡಿ ಕ್ಲೀನಾಗಿ ಲಿಕ್ವಿಡಿಟಿ ಸ್ವೀಪ್ ಮಾಡಿತ್ತು. ಐ ವಿಲ್ ಎಕ್ಸ್ಪ್ಲೇನ್ ಯು. ಐ ವಿಲ್ ರಿಮೂವ್ ದಿಸ್. ಇಲ್ಲಿ ನಿಮ್ಗೆ ಬ್ಲೂ ಲೈನ್ ಕಾಣ್ತಿದ್ಯಾ? ಈ ಬ್ಲೂ ಲೈನ್ ಏನಂದ್ರೆ ಅದು ಪ್ರೀವಿಯಸ್ ರೆಸಿಸ್ಟೆನ್ಸ್ದು ಹೈ ಆಗಿತ್ತು. ಓಕೆ, ಈ ಹೈನ ಇದು ಸ್ವೀಪ್ ಮಾಡಿದೆ, ಅಂದರೆ ಇಲ್ಲಿ ಲಿಕ್ವಿಡಿಟೀಸ್ ಇರುತ್ತೆ. ಸೊ ಈ ಲಿಕ್ವಿಡಿಟಿ ಅನ್ನೋ ಕಾನ್ಸೆಪ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೇ ಬಿ ಫರ್ದರ್ ವಿಡಿಯೋಸಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಲಿಕ್ವಿಡಿಟಿ ಕ್ಲೀನಾಗಿ ಸ್ವೀಪ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಕ್ಯಾಂಡಲ್ ಕೂಡ ರೆಡ್ ಆಗಿದೆ. ಸಿನ್ಸ್ ಇಟ್ ಈಸ್ ಟಚಿಂಗ್ ದ ರೆಸಿಸ್ಟೆನ್ಸ್ ಝೋನ್, ನಾನಿದ್ದು ಕೆಳಗಡೆ ಬೀಳುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದೆ ಆ್ಯಂಡ್ ಇಲ್ಲಿ ಟ್ರೇಡ್ ತೊಗೊಂಡೆ. ಓಕೆನಾ, ಇಲ್ಲಿ ನೋಡಿ ಶಾರ್ಟ್ ಪೊಸಿಷನ್ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ಹೋದರೆ ಶಾರ್ಟ್ ಪೊಸಿಷನ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಟ್ರೇಡ್ ತೊಗೊಂಡು ಇಲ್ಲಿ ತನಕ ಟಾರ್ಗೆಟ್ ಇಟ್ಟೆ ಆ್ಯಂಡ್ ಸ್ಟಾಪ್ ಲಾಸ್ ಇಟ್ಟೆ. ಸೊ ನಾನು ಟಾರ್ಗೆಟ್ ಯಾಕೆ ಇಲ್ಲಿ ತನಕ ಇಟ್ಟೆ ಅಂತ ಅಂದರೆ, ಇಲ್ಲಿ ನೋಡಿ ಮಾರ್ಕೆಟ್ ಹಿಂಗೆ ಬೀಳ್ತಾ ಇದೆ, ಈ ಏರಿಯಾಗೆ ಬಂದಾಗ ಟಚ್ ಆಗಿ ಅದು ಮೇಲೆ ಹೋಗಿದೆ. ಇಲ್ಲಿ ನೋಡಿ ಟಚ್ ಆಗಿ ಮೇಲೆ ಹೋಗಿದೆ. ಸೊ ಇಲ್ಲಿ ಬಂದು ಟಚ್ ಆಗಿ ಮೇಲೆ ಹೋಗ್ಬೋ ಚಾನ್ಸಸ್ಸು ಕೂಡ ಇರುತ್ತೆ ಅಂತ ಟೇಕ್ ಪ್ರಾಫಿಟ್ ಇಟ್ಟೆ. ಸೊ ಇದೇ ಥರ ಇಥೇರಿಯಂ ಚಾರ್ಟಿಗೆ ಬರ್ತೀನಿ ನೋಡಿ. ಇಥೇರಿಯಂ ಚಾರ್ಟಲ್ಲೂ ಕೂಡ ಸೇಮ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಓಕೆನಾ, ನಾನು ಜಾಸ್ತಿ ಇಥೇರಿಯಂ ಅಲ್ಲಿ ಟ್ರೇಡ್ ಮಾಡೋದು ಸೊಲಾನಾಕ್ಕಿಂತ, ಬಿಕಾಸ್ ಇಥೇರಿಯಂ ಸೆಕೆಂಡ್ ಲಾರ್ಜೆಸ್ಟ್ ಕಾಯಿನ್ ಅಲ್ವಾ. ಸೊ ಇದರಲ್ಲೇ ನಾನು ಜಾಸ್ತಿ ಟ್ರೇಡ್ ಮಾಡೋದು. ಸೊ ಇದು ಲಾಸ್ಟ್ ರೆಸಿಸ್ಟೆನ್ಸ್ ಝೋನ್ ಇತ್ತು, ಅದಕ್ಕೆ ಬಂದು ಇಲ್ಲಿ ಟಚ್ ಆಗಿದೆ. ಸೊ ಇಲ್ಲಿ ಬಂದು ಟಚ್ ಆಗಿ ಕೆಳಗಡೆ ಬರ್ತಿದೆ ಮಾರ್ಕೆಟ್. ಇಲ್ಲಿ ಬಂದು ಟಚ್ ಆಗಿ ಮೇಲೆ ಹೋಗಿದ್ರೆ ನಾನು ಸೆಲ್ ಟ್ರೇಡ್ ತೊಗೊತಿರ್ಲಿಲ್ಲ, ಬಟ್ ಇಲ್ಲಿ ಬಂದು ಟಚ್ ಆಗಿ ಕೆಳಗಡೆ ಬರ್ತಿದೆ. ಸೊ ನಾನು ಶಾರ್ಟ್ ಟ್ರೇಡ್ ಇಲ್ಲಿ ತೊಗೊಂಡೆ, ಇಲ್ಲಿ ಟಾರ್ಗೆಟ್ ಇಟ್ಟೆ. ಇಲ್ಲಿ ಟಾರ್ಗೆಟ್ ಹಾಕಿಟ್ಟೆ ಅಂದರೆ ಇಲ್ಲಿ ನೋಡಿ ತುಂಬ ಸಲ ಇಲ್ಲಿ ಬಂದು ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟ್. ಇಲ್ಲಿ ಕೆಳಗಡೆ ಬಂದು ಬಿದ್ದು ಮೇಲೆ ಹೋಗಿದೆ, ಇಲ್ಲಿ ಬಿದ್ದು ಮೇಲೆ ಹೋಗಿದೆ. ಸೊ ಈ ಏರಿಯಾದಲ್ಲಿ ಬಿದ್ದು ಮೇಲೆ ಹೋಗಿದೆ ಅಂತ ಇಲ್ಲಿ ತನಕ ನಾನು ಟಾರ್ಗೆಟ್ ಇಟ್ಟೆ. ಬಟ್ ನೋಡಿ ಅದು ಇಲ್ಲಿ ಬಂದು ಮೇಲೆ ಹೋಗಿಲ್ಲ. ಈ ಸಲ ಏನು ಮಾಡಿದೆ ಅಂದರೆ ಅದು ಬ್ರೇಕ್ ಮಾಡಿದೆ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಟು ಬಿ ಇನ್ ದ ಸೇಫರ್ ಸೈಡ್ ನಾನೇನು ಮಾಡಿದೆ, ಇಲ್ಲಿ ತನಕ ಟಾರ್ಗೆಟ್ ಇಟ್ಟೆ. ಸೊ ನಾನು ಈ ಟ್ರೇಡನ್ನು ಡೆಲ್ಟಾ ಎಕ್ಸ್ಚೇಂಜಲ್ಲೂ ಕೂಡ ತೋರಿಸ್ತೀನಿ. ಸೊ ದಿಸ್ ಈಸ್ ಡೆಲ್ಟಾ ಎಕ್ಸ್ಚೇಂಜ್. ಸೊ ಇದೇ ಟ್ರೇಡ್ ನಾನು ತೊಗೊಂಡಿರೋದು ಅರೌಂಡ್ 2048 or 2040 ಸಮಥಿಂಗ್ ತೊಗೊಂಡಿದ್ದು. ಈ ಟ್ರೇಡ್ನ ನಾನು ತೋರಿಸ್ತೀನಿ. ಓಕೆ, ಈ ಟ್ರೇಡ್ ನೋಡಿದರೆ 2040ಗೆ ನಾನು ತೊಗೊಂಡು 1911ಗೆ ನಾನು ಸೆಲ್ ಮಾಡಿದ್ದೀನಿ. ಕ್ಲೋಸಿಂಗ್ ಪ್ರೈಸ್ 1911. ಈ ಟ್ರೇಡನ್ನು ನಾನು ಒಂದೇ ಸಲ ಕಂಪ್ಲೀಟ್ ಟಾರ್ಗೆಟ್ ಬೀಳೋ ತನಕ ಬಿಟ್ಟಿಲ್ಲ, ಅರ್ಧ ಮಾಡಿ ಕ್ಲೋಸ್ ಮಾಡ್ತಾ ಬಂದಿದ್ದೀನಿ. ನೋಡಿ ಫಸ್ಟ್ ಹಾಫ್ 1911ಗೆ ಸೆಲ್ ಮಾಡಿದ್ದೀನಿ, ಅದು ಅರೌಂಡ್ 59% ರಿಟರ್ನ್ ಕೊಟ್ಟಿದೆ. ಸೆಕೆಂಡ್ ಹಾಫ್ನ 1957ಗೆ ಸೆಲ್ ಮಾಡಿದ್ದೀನಿ ಆ್ಯಂಡ್ ಥರ್ಡ್ ಹಾಫ್ನ 1922ಗೆ ಸೆಲ್ ಮಾಡಿದ್ದೀನಿ. ಸೊ ಇದನ್ನು ನಾನು ನಿಮಗೆ ಚಾರ್ಟಲ್ಲಿ ತೋರಿಸಿದ್ರೆ ನೋಡಿ, ಇಲ್ಲಿ ಬೈ ಮಾಡಿ ಫಸ್ಟ್ 1911 ಇಲ್ಲಿಗೆ ಸೆಲ್ ಮಾಡಿಬಿಟ್ಟಿದ್ದೀನಿ ಒಂದು ಟ್ರೇಡ್ನ. ಇನ್ನೊಂದು ಟ್ರೇಡ್ನ 195 ಸಮಥಿಂಗಿಗೆ ಇಲ್ಲಿ ಸೆಲ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು 1922ಗೆ ಸೆಲ್ ಮಾಡಿದ್ದೀನಿ ಇಲ್ಲಿ. ಸೊ ದಿಸ್ ಹೌ ವಿ ಕ್ಯಾನ್ ಮ್ಯಾನೇಜ್ ಆರ್ ರಿಸ್ಕ್. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಯಾಕೆ ಕಟ್ ಮಾಡಿ ಸೆಲ್ ಮಾಡಿದ್ದೀನಿ ಅಂತಂದರೆ,
ಮೇ ಬಿ ಮಾರ್ಕೆಟ್ ಇಲ್ಲಿ ಬಂದು ಟಚ್ ಆಗಿ ಮೇಲೆ ಹೋಗ್ಬಿಟ್ರೆ ನಮಗೆ ಏನೂ ಪ್ರಾಫಿಟ್ ಆಗಿರಲ್ಲ, ಸ್ವಲ್ಪ ಪ್ರಾಫಿಟ್ ತೋರಿಸಿರುತ್ತೆ ಆ್ಯಂಡ್ ಆ ತೋರಿಸಿರೋ ಪ್ರಾಫಿಟ್ ಕೂಡ ಲಾಸ್ ಆಗಿಬಿರುತ್ತೆ. ಸೊ ನಾನು 50% ಬುಕ್ ಮಾಡಿ ಸೇಫರ್ ಸೈಡ್ ಇರ್ತೀನಿ ಯೂಶ್ವಲಿ. ಸೊ ದಿಸ್ ಈಸ್ ಹೌ ಐ ಟ್ರೇಡ್. ಈ ಸ್ಟ್ರಾಟಜಿ ಬರೀ ಕ್ರಿಪ್ಟೋನಲ್ಲಷ್ಟೇ ಅಲ್ಲ, ಇಂಡಿಯನ್ ಮಾರ್ಕೆಟಲ್ಲೂ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ತುಂಬ ಬೇಸಿಕ್ಸ್ ಟ್ರೇಡಿಂಗಲ್ಲಿ ಆ್ಯಂಡ್ ಇನ್ವೆಸ್ಟಿಂಗಲ್ಲಿ. ಸೊ ಅದನ್ನೊಂದು ಕರೆಕ್ಟಾಗಿ ತಿಳ್ಕೊಳ್ಳಿ. ನಂಗೆ ತುಂಬ ಜನ ಹೇಳ್ತಿದ್ರು ನಾನು ಕೂಡ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನಾನು ನೆಕ್ಸ್ಟ್ ವಿಡಿಯೋಯಿಂದ ತುಂಬ ಬೇಸಿಕ್ಸಿಂದ, ಸೊ ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ವ್ಯೂನ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಇನ್ವೆಸ್ಟ್ ಮಾಡೋದು, ಟ್ರೆಂಡ್ ಲೈನ್ ಹೆಂಗೆ ಹಾಕೋದು, ಮತ್ತು ಟೈಮ್ ಫ್ರೇಮ್ಸ್ ಹೆಂಗೆ ನೋಡೋದು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕ್ರಿಪ್ಟೋದಲ್ಲಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲೂ ಕೂಡ 1 ಡೇ ಟೈಮ್ ಫ್ರೇಮ್ ಮತ್ತು 4 hours ಟೈಮ್ ಫ್ರೇಮಲ್ಲೆಲ್ಲ ಟ್ರೇಡಿಂಗ್ ಮಾಡಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸ್ಟ್ರಾಟಜಿ ಇದೆಯಲ್ಲ, ಅದು ತುಂಬ ಒಳ್ಳೆ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಬ್ಯಾಕ್ ಟೆಸ್ಟಿಂಗ್ ಕೂಡ ಮಾಡಿ ನೋಡ್ಬೋದು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸ್ಟ್ರಾಟಜಿ ಮೇಲೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆ್ಯಂಡ್ ಏನಾದರೂ ಕ್ಲಾರಿಫಿಕೇಶನ್ ಆಗಿಲ್ಲ ಅಂದಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಏನು ಮಾಡಬೇಕಂತ ಸಜೆಸ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.